ಜೈ ಭಾರತ್ ವಂದೇ ಮಾತರಂ. ಇತ್ತೀಚೆಗೆ ಬಾಂಗ್ಲಾದೇಶದ ಪ್ರಧಾನಿ ಚೀನಾ ಭೇಟಿ ನೀಡಿದ್ರು. ಆ ಸಂದರ್ಭದಲ್ಲಿ ಅಲ್ಲಿಯೂ ಕೂಡ ಅವರು ಭಾರತ ವಿರೋಧಿ ನೀತಿಯನ್ನು ಅನುಸರಿಸಿದ್ದಾರೆ. ಇನ್ನು ಚೀನಾಕ್ಕೆ ಹೋದ್ರು ಭಾರತ ವಿರೋಧಿ ನೀತಿ ಹೇಗೆ ಆಗುತ್ತೆ ಅಂತ ನೀವು ಅನ್ಕೊಂಡಿರಬಹುದು. ಆದ್ರೆ ಇಲ್ಲಿ ಆಗಿದ್ದು ಬೇರೆನೆ. ಅವರು ಅಲ್ಲಿ ಹೋಗಿ ಬಾಂಗ್ಲಾದೇಶ ಹಾಗೂ ಚೀನಾದ ನಡುವಿನ ಸಂಬಂಧದ ಬಗ್ಗೆ ಮಾತಾಡಿದ್ರು, ತೊಂದರೆ ಇರಲಿಲ್ಲ. ಆದರೆ ಭಾರತದ 7 ರಾಜ್ಯಗಳ ವಿಷಯವನ್ನು ಪ್ರಸ್ತಾಪಿಸಿದ್ದಾರೆ. ಆ 7 ರಾಜ್ಯಗಳಿಗೆ ಯಾವುದೇ ರೀತಿಯ ಸಮುದ್ರಗಳಿಲ್ಲ. ಆ ಭಾಗದ ಸಮುದ್ರ ರಕ್ಷಕ ಬಾಂಗ್ಲಾದೇಶ ಅಂತ ಕರೆಸಿಕೊಂಡಿದೆ. ಅವರು ಪ್ರಧಾನಿಯಾದ ಮೇಲೆ ಜೋ ಬೈಡನ್ ಜೊತೆ ಒಂದು ನಿಕಟ ಸಂಬಂಧವಿತ್ತು. ನಂತರ ಅವರು ಎಲೆಕ್ಷನ್ ಸೋತ ನಂತರ ಡೊನಾಲ್ಡ್ ಟ್ರಂಪ್ ಅವರಿಂದ ಯಾವುದೇ ರೀತಿಯ ಒಂದು ಸಹಾಯ ಸಿಗಲಿಲ್ಲ. ಬಾಂಗ್ಲಾದೇಶಕ್ಕೆ ನೀಡುತ್ತಿದ್ದ ನೆರವನ್ನು ಕೂಡ ನಿಲ್ಲಿಸಿಬಿಟ್ರು. ಈ ಅಮೆರಿಕದ ಪರ್ಯಾಯವಾಗಿ ಕಾಣಿಸಿದೆ ಅವರಿಗೆ ಚೀನಾ. ಇನ್ನು ಚೀನಾ ಹಾಗೂ ಭಾರತ ಜೊತೆಗಿನ ಸಂಬಂಧ ಕೂಡ ಯಾವ ರೀತಿ ಇದೆ ಅಂತ ಗೊತ್ತಿರುವ ವಿಚಾರಣೆ. ಬಾಂಗ್ಲಾದೇಶವು ಚೀನಾಕ್ಕೆ ಒಂದು ಇಂಡೈರೆಕ್ಟ್ ಆಗಿ ಒಂದು ಸೂಚನೆಯನ್ನು ಕೊಟ್ಟಿದೆ. ಅದೇನೆಂದರೆ, ಬಾಂಗ್ಲಾದೇಶದಲ್ಲಿ ನೀವು ಸೇನಾ ನೆಲೆಯನ್ನು ಸ್ಥಾಪಿಸಿ ಭಾರತಕ್ಕೆ ಒಂದು ಕೌಂಟರ್ ಕೊಡಿ ಅಂತ, ಭಾರತದ ಮೇಲೆ ಒಂದು ಹದ್ದಿನ ಕಣ್ಣು ಇಡಿ ಅಂತ ಬಾಂಗ್ಲಾದೇಶ ಒಂದು ಇಂಡೈರೆಕ್ಟ್ ಆಗಿ ಸೂಚನೆ ಕೊಟ್ಟಿದೆ. ಅದು ಕೂಡ ಈ ಚಿಕನ್ ನೆಕ್ ಭಾಗದಲ್ಲಿ ಒಂದು ವೇಳೆ ಸೇನಾ ನೆಲೆಯನ್ನು ಸ್ಥಾಪಿಸಿದರೆ ಭಾರತಕ್ಕೆ ಒಂದು ಕಂಟಕ ಎದುರಾಗಲಿದೆ. ಈ ಚಿಕನ್ ನೆಕ್ ನನ್ನು ನಾವು ನಿಯಂತ್ರಿಸಿದರೆ ಆ ರಾಜ್ಯಗಳ ಮೇಲೆ ನಾವು ನಿಯಂತ್ರಣ ಹೇರಬಹುದು ಅಂತ ಬಾಂಗ್ಲಾದೇಶದ ಲೆಕ್ಕಾಚಾರ. ಈ ವಿಚಾರವಾಗಿಯೇ ಭೂತಾನ್ನ ಡೋಕ್ಲಾಂನಲ್ಲಿ 2020ರಲ್ಲಿ ಚೀನಾವು ಆ ಪ್ರದೇಶವನ್ನು ವಶಪಡಿಸಿಕೊಳ್ಳಲು ಮುಂದಾಗಿ, ಆಗ ಭಾರತದ ಸೇನೆಯನ್ನು ಕಳಿಸಿ ಚೀನಾಕ್ಕೆ ಉತ್ತರ ಕೂಡ ಕೊಟ್ಟಿತ್ತು. ಪಾಕಿಸ್ತಾನ ಭಾರತದ ಕಾಶ್ಮೀರವನ್ನು ಬೇರ್ಪಡಿಸಲು ಪ್ರಯತ್ನ ಪಡುತ್ತಿದ್ರೆ ಬಾಂಗ್ಲಾದೇಶ ಈ ಭಾಗಗಳನ್ನು ವಿಭಜಿಸಲು ಪ್ರಯತ್ನ ಪಡುತ್ತಿದೆ. ಅವರ ಉದ್ದೇಶವೇನೆಂದರೆ, ಈ ಚಿಕನ್ ನೆಕ್ ಅಲ್ಲಿ ಅದರ ಹತ್ತಿರ ಸೇನಾ ನೆಲೆಯನ್ನು ಸ್ಥಾಪಿಸಿದರೆ ಆ ಭಾಗಗಳನ್ನು ನಾವು ನಿಯಂತ್ರಿಸಬಹುದು, ಭಾರತಕ್ಕೂ ಬ್ಲಾಕ್ ಮೇಲ್ ಕೂಡ ಮಾಡಬಹುದು ಅಂತ ಬಾಂಗ್ಲಾದೇಶ ಯೋಚಿಸುತ್ತಿದೆ. ಆದ್ರೆ ಅಷ್ಟು ಸುಲಭವಿಲ್ಲ. ಇದಕ್ಕೆ ಅಸ್ಸಾಂನ ಮುಖ್ಯಮಂತ್ರಿ ಒಂದು ಖಡಕ್ ಉತ್ತರವನ್ನೇ ಕೊಟ್ಟಿದ್ದಾರೆ. ನಮಗೆ ಸಮುದ್ರ ಮಾರ್ಗ ಇಲ್ಲದಿದ್ರೆ ನಾವು ಬಾಂಗ್ಲಾದೇಶವನ್ನು ವಿಭಜಿಸಿ ದಾರಿ ಮಾಡ್ಕೊಳ್ತೀವಿ ಅಂತ. ಇದರಿಂದ ಕೇವಲ ಬಾಂಗ್ಲಾದೇಶ ಮಾತ್ರವಲ್ಲ, ಪಾಕಿಸ್ತಾನದ ಕೈವಾಡ ಇರುವ ಸಾಧ್ಯತೆಯೂ ಕೂಡ ಇದೆ. ಇತ್ತೀಚಿನ ದಿನಗಳಲ್ಲಿ ಪಾಕಿಸ್ತಾನದ ಅಧಿಕಾರಿಗಳು ಬಾಂಗ್ಲಾದೇಶಕ್ಕೆ ಪದೇ ಪದೇ ಭೇಟಿ ಕೊಡುತ್ತಿದ್ರು. ಈ ವಿಚಾರದ ಬಗ್ಗೆ ಮಾತುಕತೆ ನಡೆಸುವ ಸಾಧ್ಯತೆಯೂ ಕೂಡ ಇದೆ. ಬಾಂಗ್ಲಾದೇಶ ಭಾರತದ ತಾಳ್ಮೆಯನ್ನು ಪರೀಕ್ಷಿಸುತ್ತಿದೆ. ಇದಕ್ಕೆ ಭಾರತವು ತಕ್ಕ ಉತ್ತರ ಕೊಡಲೇಬೇಕು. ಇಲ್ಲದಿದ್ದರೆ ಭಾರತದ ವಿರುದ್ಧ ಇನ್ನಷ್ಟು ವಿರೋಧ ನೀತಿಯನ್ನು ಅನುಸರಿಸುತ್ತದೆ.